ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಈಗ ಹೋಟೆಲ್ ಮಾಲೀಕರ ಸಂಘದವರು ಈಗ ಒಂದು ಹೋಟೆಲ್ಗೆ ಹೋದ್ರೆ ಈಗ ಟೀ ಹೇಳ್ತಾರೆ ಅಂದ್ಕೊಳ್ಳಿ, 1 ಅವರ್ 2 ಅವರ್ ವೇಟ್ ಮಾಡ್ತಾ ಇದ್ದಾರೆ, ನಮಗೆ ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ನನಗೆ ಜಾಸ್ತಿ ಹೊತ್ತಿದ್ರೆ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಅಪ್ರೋಚ್ ಮಾಡಿದ್ದಾರೆ ಅಂತ ಕೇಳ್ತು. ಇದೇ ಸರ್ ಕಾನೂನಲ್ಲಿ ಯಾವ ರೀತಿ ಆಗುತ್ತೆ? ಸರ್ ಖಂಡಿತವಾಗ್ಲೂ ಹೋಟೆಲ್ ಮಾಲೀಕರ ಸಂಘ ಮಾಡ್ತಾ ಇರೋವಂಥದ್ದು ಬಹಳ ತಪ್ಪಿನ ಕೆಲಸ ಸರ್ ಇದು. ಅಂದರೆ ನೀವು ಹೋಟ್ಲಿರೋದು ಬಂದು ನೀನು ಊಟ ಮಾಡ್ಕೊಂಡು ಹೋಗು ಅನ್ನೋವಂಥದ್ದು ಇದ್ದರೂ ಕೂಡ ಒಂದು ಪ್ರಾಕ್ಟೀಸ್ ಆಗಿದೆ ಸರ್. ನಾವೆಲ್ಲಿ ಸಿಗ್ತೀವಿ, ಹೋಟೆಲಲ್ಲಿ ಸಿಗ್ತೀವಿ ಅಥವಾ ಇಂಥ ಕಡೆ ಸಿಗ್ತೀವಿ, ಅಥವಾ ಒಂದು ನೀರು ಕುಡಿಬೇಕು ಅಂದ್ರೂ ಕೂಡ ಹೋಟ್ಲಿಗೆ ಹೋಗ್ಬಿಟ್ಟು ನೀರು ತೊಗೊಂಡು ಕುಡಿಯೋವಂಥದ್ದು. ಮಕ್ಕಳುಗಳು ಅಷ್ಟೇ, ನೀವು ಎಷ್ಟೋ ಗ್ರೌಂಡ್ಗಳಲ್ಲಿ ನೋಡ್ಬೋದು, ಕ್ರಿಕೆಟ್ ಆಡ್ಕೊಂಡು ಹೋಗ್ತಾ ಹೆಂಗೆ ಹೋಟ್ಲಲ್ಲಿ ತೊಗೊಂಡು ನೀರು ಕುಡ್ಕೊಂಡು ಹೋಗ್ತಾರೆ. ಅದರಿಂದ ಏನೋ ಲಾಸ್ ಆಗಲ್ಲ. ಆದರೆ ಇವಾಗ ಅವ್ರು ಅಪ್ರೋಚ್ ಮಾಡಿರೋವಂಥದ್ದು ಖಂಡಿತವಾಗ್ಲೂ ಕಾನೂನಿನ ಬಾಹಿರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ 4 ಜನ ಕುಂತ್ಕೊಂಡು ಊಟ ಮಾಡೋಕ್ಕಿರುವಂಥ ಜಾಗನೇ ಅದು. ಅರ್ಥ ಮಾಡ್ಕೊಳ್ಳೋಣ. ಒಂದು ಕಡೆ ಅದು ಪೀಕ್ ಅವರ್ಸು ಅಂದರೆ ಒಂದು 12:30 1 ಗಂಟೆ ಏನೋ ವಿಧಾನಸೌಧ ಕಡೆ ಅಥವಾ ಹೈಕೋರ್ಟು ಅಥವಾ ಬೇರೆ ಬೇರೆ ಕಡೆ ಹೋಟ್ಲುಗಳು ಇರ್ತವೆ. ಅಲ್ಲಿ ಯಾರೂ ಕೂಡ ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡೋದೇ ಇಲ್ಲ ಸರ್. ಮಾಡೋವಂಥ ಜಾಗಗಳು ಯಾವುವು? ಸ್ವಲ್ಪ ದೂರದಲ್ಲಿರೋವಂಥದ್ದು. ಇವಾಗ ಯಾವುದೋ ಒಂದು ವಿಜಯನಗರದಲ್ಲೋ ಅಲ್ಲೋ ಇಲ್ಲೋ ಎಲ್ಲ ಹೋದಾಗ ಒಂದು ಫ್ಯಾಮಿಲಿಗಳು ಕುಂತ್ಕೊಂಡು ಮಾತಾಡ್ಬೋದು, ಅಥವಾ ಒಂದು ವಕೀಲರುಗಳು ಕುಂತ್ಕೊಂಡು ಮಾತಾಡ್ತಾರೆ ಒಂದು ಕಾಫಿ ಇಟ್ಕೊಂಡು, ಅಥವಾ ಒಂದು ರಿಯಲ್ ಎಸ್ಟೇಟ್ಗಳು ಮಾಡ್ತಾರೆ ಕುಂತ್ಕೊಂಡು, ಸರ್ ಇಲ್ಲಿ ಬನ್ನಿ ಎಲ್ಲಿ ಸಿಗ್ತೀವಿ ಹೋಟೆಲ್ ಸಿಗೋಣ ಅಂತ ಹೇಳ್ತಾರೆ. ಇದನ್ನು ಅವ್ರ ಆಫೀಸ್ ಅಂತ ಮಾಡ್ಕೊಂಡಿರಲ್ಲ. ಅಲ್ಲಿ ಕುಂತ್ಕೊಂಡಾಗ ಇವತ್ತು ಆತ ಬರೀ ಕಾಫಿ ತೊಗೊಂಡಿದ್ರೆ ನೆಕ್ಸ್ಟ್ ದಿನ ಅಥವಾ ಅವತ್ತಿನ ಸಾಯಂಕಾಲ ಅವ್ರ ಕುಟುಂಬನ ಕರ್ಕೊಂಬಂದು ಚೆನ್ನಾಗಿ ತಿನ್ಸೇ ಇರ್ತಾರೆ ಅಲ್ಲಿ. ಯಾಕಂದರೆ ಆ ಓಟು ಅವ್ರ ಹೆಸರಲ್ಲಿದೆ, ಆ ತರಲಿದೆ, ಅದನ್ನ ಬರೋ ರಿಯಲ್ ಎಸ್ಟೇಟ್ ಇಟ್ಕೊಂಡಿರಲ್ಲ, ಅದನ್ನು ಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಹಾಗಾದರೆ ನಾನು ಕೇಳ್ತೀನಿ, ನಾನು ಆರ್ಡ್ರು ಮಾಡಿ 10 ನಿಮಿಷದಲ್ಲಿ ಬಂದು 15 ನಿಮಿಷ 20 ನಿಮಿಷ ಆದರೂ ಬರಲ್ವಲ್ಲ ಒಂದೊಂದು ಕಡೆ, ಆವಾಗ ನೀವು ಬಿಲ್ ಕಟ್ ಮಾಡಿಕೊಟ್ಟು ತೊಗೊತೀರಾ? ಜಸ್ಟ್ ಯೋಚನೆ ಮಾಡಿ. ಅವ್ರು ಬಿಲ್ ಕಟ್ ಮಾಡ್ತೀನಿ ತೊಗೊತೀರಾ? ನೀವು ಸರಿಯಾಗಿಲ್ದಿರೋ ಅಡುಗೆ ಕೊಡ್ತೀರಲ್ಲ ಒಂದೊಂದ್ಸಲಿ, ಚಟ್ನಿ ಅಳಿಸಿರೋದು ಕೊಡ್ತೀರಲ್ಲ ಒಂದೊಂದ್ಸಲಿ, ಅಥವಾ ವೇಟರ್ನ ಕರೆದ್ರು ಅವ್ನು ರೇಗಾಡ್ತಾರಲ್ಲ, ಆವಾಗ ನೀವು ಬಿಲ್ ಕಟ್ ಮಾಡ್ತೀರಾ? ಇವೆಲ್ಲ ಆಗದೆ ಇರೋವಂಥದ್ದು. ಜಾಸ್ತಿ ದುರಾಸೆ ಪಡಬೇಡಿ. ಈಗಾಗಲೇ ಹೋಟ್ಲಿನ ಇಂಡಸ್ಟ್ರಿ ಅವರು ತಾವು ತೊಗೊತಿರೋವಂಥ ಪರ್ಸೆಂಟೇಜಸ್ಸು, ನೀವು ಪ್ರತಿ ಬಾರಿ ರೇಟ್ಗಳನ್ನ ಜಾಸ್ತಿ ಮಾಡಿದ್ರು ಕೂಡ ಯಾರೂ ಹೋರಾಟ ಮಾಡಲ್ಲ. ಬಿಕಾಸ್ ಅದು ನಿಮ್ಮದು, ಅದು ನಿಮ್ಮ ಒಂದು ಜಾಗ, ನೀವು ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ. ನೀವು ರಾಮೇಶ್ವರ ಒಂದು ಟೆರರಿಸ್ಟ್ ಅಟ್ಯಾಕ್ ಆದಾಗ, ಬಾಂಬ್ ಬ್ಲಾಸ್ಟ್ ಆದಾಗ ನಿಮ್ಮ ಜೊತೆ ಬಂದು ನಿಂತ್ಕೊಂಡಿದ್ದು ಅದೇ ಜನ ರೀ. ಅಲ್ಲಿ ಬಂದು ಕುಂತ್ಕೊಂಡಿದ್ರಲ್ಲ, ನಿಮ್ಮ ಪರವಾಗಿ ಬಂದು ಕುಂತ್ಕೊಂಡಿದ್ದು ಅವರೇನೆ, ನಿಮ್ಮ ಪರವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೋರಾಟ ಮಾಡಿದವರು ಅವರೇನೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ 10 ನಿಮಿಷ ಜಾಸ್ತಿ ಕುಂತ್ಕೊಂಡ್ಬಿಡ್ತಾರೆ, ಒಂದು 5 ನಿಮಿಷ ಆಚೆ ಕುಂತ್ಕೊಂಡ್ಬಿಟ್ರೆ ನಿಮ್ಮ ಅಪ್ಪನ ಮನೆ ಗಂಟುಗಳು ಏನೂ ಕಮ್ಮಿ ಆಗಲ್ಲ ಸರ್. ಯಾರೇನು ಕಮ್ಮಿ ಆಗಲ್ಲ. ಯಾರಾದ್ರೂ ನಿಂತ್ಕೊಂಡು ಊಟ ಮಾಡೋಕ್ಕೋಸ್ಕರ ನಿಂತಿದ್ರೆ ಜನ ಕಾಮನ್ ಸೆನ್ಸ್ ಎದ್ದು ಹೋಗ್ತಾರೆ. ಅದಕ್ಕೆ ನೀವು ಎಕ್ಸ್ಟ್ರಾ ಬಿಲ್ ಕೊಟ್ಬಿಟ್ಟು ಅಲ್ಲಂಗೂ GST ಕೊಡ್ತೀರ ಅದಕ್ಕೆ, ಕುಂತಿರೋದಕ್ಕೆ, ಫ್ಯಾನ್ ಹಾಕಿರೋದಕ್ಕೆ, ಏನೋ ಅದು ಆ ಚೇರ್ ಮೇಲೆ ಫಿಕ್ಸ್ ಮಾಡ್ತೀರಾ ಅಥವಾ ಟೇಬಲ್ ಮೇಲೆ ಫಿಕ್ಸ್ ಮಾಡ್ತೀರಾ ರೇಟ್ನ? ಸ್ವಲ್ಪ ಏನಾಗ್ತಿದೆ, ಕಾಮನ್ ಸೆನ್ಸ್ ಬೇಕು. ಇದು ದುಡ್ಡು ಬಂದು ಅಹಂಕಾರ ಬಂದ್ಬಿಡುತ್ತಲ್ಲ ಸರ್. ಹೋಟೆಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಸ್ಗಳಿಗಾಗಿರ್ಬೋದು, ಇವ್ರಿಗೆ ದುರಾಂಕಾರ ಬಂದ್ಬಿಡುತ್ತಲ್ಲ. ಆ ದುರಾಂಕಾರದ ಮಾತುಗಳು ಇವೆಲ್ಲ. ಒಂದು 5 ನಿಮಿಷ ಜಾಸ್ತಿ ಅವನು ಕುಂತ್ಕೊಂಡ್ಬಿಟ್ರೆ ಇವ್ರಿಗೆ ಉರಿ, ಅವ್ನು ಬಂದಿಲ್ಲ ಅಂದರೆ ನಾಳೆ ನೀನು ಉರಿ, ಎಲ್ಲ ಮೂಟೆ ಕಟ್ಕೊಂಡು ಹೋಗ್ಬೇಕಾಯ್ತದೆ ನಿಮ್ಮ ಊರಿಗೆ. ಸೊ ಇವೆಲ್ಲವನ್ನು ಮಾಡೋವಂಥದ್ದು ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸರ್. ಮತ್ತು ಇದಕ್ಕೆ ನಾನು ಧಿಕ್ಕರಿಸ್ತೀನಿ. ಏನಾದ್ರೂ ಸುಮ್ಮನೆ ಕುಂತ್ಕೊಂಡು ಅಥವಾ ಎಕ್ಸ್ಟ್ರಾ ಕುಂತ್ಕೊಂಡಿದ್ದಕ್ಕೆ ಏನಾದ್ರೂ ಬೆಲೆ ಏರಿಕೆ ಆಯಿತು ಅಂದರೆ ರೋಡ್ಗಿಳಿದು ಧರಣಿ ಮಾಡಿಸ್ತೀವಿ ಸರ್. ಯಾವ ಹೋಟ್ಲನ್ನು ನಾವು ಬಿಡಲ್ಲ. ಅದೇನಾದರೂ ಆ ಪಾಲಿಸೀಸ್ಗಳು ಬಂದರೆ, ದೇಶದಲ್ಲಿ ಇಲ್ದಿರೋದು ಯಾವುದೇ ಪಾಲಿಸಿನೇ ಇವ್ರು ತೊಗೊಂಬಂದ್ಬಿಟ್ರೆ ಕಷ್ಟ ಆಗ್ಬಿಡ್ತವೆ. ಆಮೇಲೆ ನೆಕ್ಸ್ಟ್ ದಿನ ಯಾರೋ ಇನ್ನೊಬ್ಬ ಬಂದು ಹೇಳ್ತಾನೆ, ಹೇಗೋ ಪಾರ್ಕ್ಗಳನ್ನೆಲ್ಲ ನೀವು ಪ್ರೈವೇಟೈಸೇಷನ್ ಮಾಡ್ತಾಯಿದ್ದೀರಿ, ಪಾರ್ಕಲ್ಲಿ ನೀನು ಅರ್ಧ ಗಂಟೆಗಿಂತ ಜಾಸ್ತಿ ಕುಂತ್ಕೊಂಡ್ರೆ ನಿನಗೆ ಒಂದು ಎಂಟ್ರಿ ಫೀಸ್ ಒಂದು ಆಗ್ತಾನೆ. ಸೊ ಇವೆಲ್ಲ ಬೇಕಾಗಿಲ್ಲ. ಮತ್ತು ಇನ್ನೊಂದು ತೊಗೊಳ್ಳೋಣ, ಹೋಟ್ಲವ್ರಿಗೆ ಹೇಳ್ತೀನಿ, ನೀನು ಎಷ್ಟೋ ಕಡೆ ನಿಂತ್ಕೊಂಡೆ ತಿನ್ಕೊಂಡು ಹೋಗ್ತೀವಲ್ಲ, ಹಾಗಾದ್ರೆ ದುಡ್ಡು ಕಮ್ಮಿ ಮಾಡ್ತೀಯಾ? ದೆರ್ ಇಸ್ ನೋ ಸೀಟ್ ಅಟ್ ಆಲ್. ಫಾಸ್ಟ್ ಫುಡ್ಡು ಅದು ಇದು ಸಾಗರ ಗೀಗರ ಎಲ್ಲ ಇದಾವಲ್ಲ ಸರ್, ಅಲ್ಲಿ ನಿಂತ್ಕೊಂಡೆ ತೊಗೊಂಡು ಮಸಾಲೆ ತಗೊಂಡು ಏನೋ ನಿಂತ್ಕೊಂಡೆ ಹೋಗ್ತೀವಲ್ಲ, ಅವಾಗ ದುಡ್ಡು ಕಮ್ಮಿ ಮಾಡೋ ಹಂಗಂದರೆ ನಿಂತಿರೋದಕ್ಕೂ ಒಂದೇ ಬಿಲ್ ಯಾಕೆ ಕೊಡ್ತೀಯಾ? ಇನ್ನೂ 100 ಇದ್ದಾವೆ ಹೇಳಿದ್ರೆ ಮುಚ್ಕೊಂಡು ಹೊಂಟೋಗ್ಬಿಡ್ತೀರಾ. ಸೊ ಹಾಗಾಗಿ ದಯಮಾಡಿ ಇವೆಲ್ಲ ಸ್ಟಾಪ್ ಮಾಡಿಬಿಟ್ಟು, ಯಾರೋ ಕುಂತ್ಕೊಂಡ್ರೆ ಅವ್ರಿಗೆ ಅರ್ಥ ಆಗುತ್ತೆ. ನಮ್ಮ ಕನ್ನಡಿಗರು ಅಥವಾ ನಾವು ನಮಗೆಲ್ಲರಿಗೂ ರಿಯಲ್ ಎಸ್ಟೇಟ್ ಮಾಡೋರನ್ನ ಅಷ್ಟು ಸುಲಭವಾಗಿ ತೊಗೊಳಕ್ಕೆ ಹೋಗ್ಬೇಡಿ. ಅವರು ಕೂಡ ಅಂಥ ಒಬ್ಬ ರಿಯಲ್ ಎಸ್ಟೇಟೇ ನಿನಗೆ ಹೋಟ್ಲು ಮಾಡೋಕ್ಕೆ ಜಾಗ ತೋರಿಸಿರ್ತಾನೆ. ನೀನು ಹಾಕಿದ್ದೀರಲ್ಲ ಸರ್ ಹೋಟ್ಲನ್ನ ಮೇನ್ ರೋಡಲ್ಲಿ, ಅಂಥ ರಿಯಲ್ ಎಸ್ಟೇಟವನ್ನೇ ನಿಮ್ಗೊಂದು ಜಾಗ ತೋರಿಸಿರ್ತಾರೆ ಆ ಜಾಗನ. ಸೊ ಹಾಗಾಗಿ ಅವ್ರನ್ನ ನೀವು ಹೀಯಾಳಿಸ್ಬೇಡಿ, ಗೌರವ ಕೊಡೋದು ಕಲೀರಿ. ಎಷ್ಟೋ ಜನ ಇವತ್ತು ಆ ರಿಯಲ್ ಎಸ್ಟೇಟ್ನ ಮಾಡ್ಕೊಂಡು ಅವ್ರ ಕುಟುಂಬಗಳನ್ನ ಕಟ್ಕೊತಿರ್ತಾರೆ, ಮಕ್ಕಳನ್ನ ಓದಿಸ್ತಿರ್ತಾರೆ. ಅವ್ರ ಕಷ್ಟಗಳು ನಿಮ್ಗೆ ಗೊತ್ತಿರಲ್ಲ.
ಎಲ್ಲೋ ಒಂದು ಕಡೆ ಮೈಲ್ ಕುಂತ್ಕೊಳ್ಳೋಕ್ಕಾಗಲ್ಲ, ಒಂದು ನೆರಳಿದೆ ಅಂತ ಬಂದು ನಿಮ್ಮಲ್ಲಿ ಕುಂತ್ಕೊಂಡು ಒಂದು ಕಾಫಿ ಕುಡ್ಕೊಂಡು ಒಂದು ನೀರು ಕುಡ್ಕೊಂಡು 4 ಜನ ಹತ್ರ ಮಾತಾಡ್ತಾರೆ. ಜನ ಜಾಸ್ತಿ ಇದೆ ರಶ್ ಇದ್ದು ಅಂದರೆ ಎದ್ದು ಹೋಗ್ತಾರೆ. ಇಂಥವ್ರನ್ನ ಏನೋ ಅಟ್ಯಾಕ್ ಮಾಡಿ ಇನ್ನೊಂದು 4 ರೂಪಾಯಿ 5 ರೂಪಾಯಿ ಆಯಿತು ಅಂದರೆ ನಾಳೆ ದಿನ 5 ರೂಪಾಯಿ ಹುಟ್ಟಲ್ಲ ನಿಮಗೆ. ನೀವೇನು ಅಮೃತದಲ್ಲಿ ಸಾಂಬಾರು ಮಾಡಿದ್ರು ಯಾವ ದೇವ್ರ ಹೆಸರಿಟ್ರು ನಾಳೆ 5 ರೂಪಾಯಿ ಹುಟ್ಟಲ್ಲ ನಿಮಗೆ. ಸೊ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಇವೆಲ್ಲವೂ ಕೂಡ ನೀವು ಹೋಟೆಲ್ ಸಂಘದವರು ಪ್ರಯತ್ನ ಪಡೋಕ್ಕೆ ಹೋಗಬೇಡಿ. ನಿಮ್ಮ ಹೋಟೆಲ್ ಸಂಘದಲ್ಲಿರುವಂಥ ಕಾನೂನುಗಳು ಯಾವೂ ಕೂಡ ಈ ದೇಶದಲ್ಲಿ ಅಳವಡಿಸ್ಕೊಳ್ಳೋಕ್ಕಾಗಲ್ಲ. ಆದರೂ ಕೂಡ ಜನ ನಿಮ್ಮನ್ನು ಬಿಡಲ್ಲ. ಸೊ ಹಾಗಾಗಿ ಇದನ್ನಂತೂ ನಾವು ಖಂಡಿತವಾಗ್ಲೂ ಒಪ್ಪೋದೇ ಇಲ್ಲ ಸರ್. ಇದೊಂದು ಆಲೋಚನೆ ಬಂದಿರೋದಕ್ಕೆ ನಾನು ನಿಮಗೆ ಧಿಕ್ಕರಿಸ್ತೀನಿ ಸರ್. ಈ ಒಂದು ಆಲೋಚನೆ ಬರಲೇಬಾರ್ದಾಗಿತ್ತು ನಿಮಗೆ ಅನ್ನೋದೇ ನನ್ನ ಅಭಿಪ್ರಾಯ ಸರ್.